ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಲೆಗ್ ಪೀಸ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಅದು ಬ್ಯಾಚುಲರ್ ಸ್ಟೈಲ್ನಾಗ ಲೆಗ್ ಪೀಸ್ ಬಿರಿಯಾನಿ ಹೆಂಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೇನೆ. ನೋಡ್ರಿ, ನಾವು ಫಸ್ಟು ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ ಹಚ್ಕೋಬೇಕಾಗುತ್ತೆ. ಆಮೇಲೆ ಉಳ್ಳಾಗಡ್ಡಿ ಒಂದು ಎರಡು ಉಳ್ಳಾಗಡ್ಡಿ ತೊಗೊಂಡೀನಿ. ಆಮೇಲೆ ಒಂದೆರಡು ಟಮಾಟಿ, ಎರಡು ಮೂರು ಮೆಣಸಿನ್ಕಾಯಿ ತೊಗೊಂಡೀನಿ. ಫಸ್ಟ್ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಕುಕ್ಕರ್ನಿಟ್ಟು ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಈರುಳ್ಳಿನ ಹಾಕಿ ಅದ್ರ ಜೊತೆ ಮೆಣಸಿನ್ಕಾಯಿನೂ ಹಾಕ್ರಿ. ಅವನ್ನ ಎರಡೂ ಫ್ರೈ ಮಾಡ್ಕೊಡ್ರಿ ಚೆಂದಂಗೆ. ಎಲ್ಲಿವರೆಗೂ ಅಂದ್ರೆ ಕೆಂಪಾಗಿ ಬರ್ಬೇಕು ನೋಡ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಅದು ಹಸಿ ಸ್ಮೆಲ್ಲು ಹೋಗ್ಬೇಕಾಗುತ್ತೆ. ಸೊ ಹಂಗಾಗಿ ನಾವು ಅದನ್ನು ಫ್ರೈ ಮಾಡ್ಕೊತೀವಿ. ನಿಮ್ಗೆ ಇಷ್ಟ ಇದ್ದರೆ ಮೊಗ್ಗು ಒಂದು ಸ್ವಲ್ಪ ಕಾಳು ಮೆಣಸು ಹಾಕ್ಬೋದು ಅದರಲ್ಲಿನೇ. ನೋಡಿ ಫ್ರೆಂಡ್ಸ್, ನಮ್ಮದು ಬ್ಯಾಚುಲರ್ ಸ್ಟೈಲ್. ನಾನು ವರ್ಕ್ ಮಾಡ್ತಾ ಇರೋದು ಸೌದಿಯಲ್ಲಿ ಆ್ಯಸ್ ಎ ನರ್ಸ್ ಆಗಿ. ಇಲ್ಲಿ ನಮಗೆ ಕ್ಲೀನ್ ಮಾಡ್ಕೊತ ಕುಂದ್ರಕ್ಕಾಗೆಲ್ಲ ಟೈಮ್ ಇರೋಲ್ಲ. ಆಮೇಲೆ ರೂಮ್ನಾಗ 5-6 ಜನ ಇರ್ತೀವಿ. ನೀ ಮಾಡು ನಾ ಮಾಡು ಅಂತೇಳಿ ಯಾರು ಮಾಡೋಂಗೂ ಇಲ್ಲ. ಅದು ನೋಡ್ರಿ, ಉಪ್ಪು ಹಾಕಿದೆ ಇವಾಗ ಸ್ವಲ್ಪ. ಉಪ್ಪು ಅದೆಲ್ಲ ಸೌದಿಯಲ್ಲಿ ಸಿಗುವಂಥ ಉಪ್ಪು. ಎಲ್ಲ ಸೌದಿಯಲ್ಲಿ ಅಂತಂದ್ರೆ ಸೌದಿ ಒಳಗೇನು ಆ ಥರ ಬೇರೆ ಥರದ್ದೇನಿಲ್ಲ. ಎಲ್ಲ ಇಂಡಿಯಾದಾಗ ಎಂಥವು ಸಿಗ್ತಾವೆ ಅಂಥದ್ದೇ ಉಪ್ಪು ಇದೆ ನೋಡ್ರಿ. ಉಪ್ಪಿನ ಡಬ್ಬಿ ಎಲ್ಲದ್ರ ಮ್ಯಾಗೂ ಅರಬಿಕ್ ಲ್ಯಾಂಗ್ವೇಜ್ನಾಗ ಇರ್ತೈತಿ ನೋಡ್ರಿ. ಇದು ಮೊಸರು ಅಂದ್ರೆ ಗಟ್ಟಿ ಮೊಸರು. ನಮ್ಮ ಇಂಡಿಯಾದಾಗ ಯೋಗಟ್ ಅಂತಾರಲ್ಲ ಆ ಥರ ಇದು ಗಟ್ಟಿ ಮೊಸರು. ಗ್ಯಾಸ್ ಕ್ಲೀನ್ ಇಟ್ಕೋರಿ ಅಂತ ಕಾಮೆಂಟ್ ಮಾಡಬೇಡ್ರಿ. ಯಾಕಂದ್ರೆ ಇಲ್ಲಿ 5-6 ಜನ ಇರೋದಕ್ಕೆ ಯಾರು ಕ್ಲೀನ್ ಮಾಡ್ಕೊಂಡಿಲ್ಲ. ಯಾರ್ದು ಆಫ್ ಇರುತ್ತೋ ಅವತ್ತ ಕ್ಲೀನ್ ಆಗ್ತವೆ ಎಲ್ಲನೂ. ಗ್ಯಾಸು, ಬಾತ್ರೂಮ್ಸು, ರೂಮು ಅದೆಲ್ಲ ಅವತ್ತ ಕ್ಲೀನ್ ಆಗ್ತವೆ. ನಮ್ಮ ನೋಡ್ರಿ, ಅದು ಮಸಾಲೆ ಡಬ್ಬಿ ರೀ. ಅದು ಅದ್ರಾಗ ಎಲ್ಲ ಥರ ಮಸಾಲೆನೂ ಅದಾವೆ. ಅದು ನೋಡ್ರಿ, ಚಿಲ್ಲಿ ಪೌಡ್ರ್, ನೋಡ್ರಿ 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀವಿ ನಾವು. ಅದು ಪ್ಯಾಕೆಟ್ಸ್ ಎಲ್ಲ ಇಂಡಿಯಾದ ಬರೀ ಇವು. ಅಲ್ಲಿಂದನೇ ತೊಗೊಂಬಂದಿರೋದು. ನಮ್ಮ ಒಬ್ಬರು ಬ್ರದರ್ ಅದಾರ, ಅವರು ಅಲ್ಲಿಂದ ಮಣಿಯಿಂದ ಅಂದರೆ ಇಂಡಿಯಾದಿಂದ ತೊಗೊಂಬಂದಾರೆ ಎಲ್ಲನೂ. ಮಸಾಲೆ, ಖಾರ ಪುಡಿ ಎಲ್ಲನೂ ಅಲ್ಲಿಂದ ತೊಗೊಂಬಂದಾರ ನೋಡ್ರಿ. ಇವಾಗ ಒಂದು ಲೆಕ್ಕಕ್ಕೆ ಬಂದೈತೆ ಅಂತ ಅನ್ಕೊತೀನಿ. ಆಮೇಲೆ ಗೈಸ್, ಇದು ಮಾಡೋಕ್ಕೇನು ಭಾಳ ಹೊತ್ತೇನು ಬೇಕಾಗಿಲ್ಲ. ಒಂದು ಅರ್ಧ ಗಂಟೆ 40 ನಿಮಿಷದಲ್ಲೆಲ್ಲ ಆಗ್ಬಿಡ್ತೈತಿ. ಆಮೇಲೆ ನೋಡ್ರಿ, ನಾವು ಇಂಡಿಯಾದಾಗ ಅಂತೀವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಸಿಗುತ್ತೆ. 5 ರೂಪಾಯ್ದು 10 ರೂಪಾಯ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಗುತ್ತೆ. ಇಲ್ಲಿ ಸಿಗಲ್ಲ. ಸಿಗುತ್ತೇನೋ ಗೊತ್ತಿಲ್ಲ, ನಮಗೆ ಸಿಕ್ಕಲಿಲ್ಲ. ಹಾಗಾಗಿ ನಾವು ಶುಂಠಿ ಬೆಳ್ಳುಳ್ಳಿ ಹಾಕಿ ನಾವು ಮಿಕ್ಸರ್ ಮಾಡ್ಕೊಂಡ್ವಿ. ಅದು ಮಿಕ್ಸರ್ ಮಾಡ್ಕೊಂಡಿದ್ದು ಅದ್ರೊಳಗೆ ಹಾಕಬೇಕಾಗುತ್ತೆ. ಶುಂಠಿ ಒಂಚೂರು ಶುಂಠಿ, ಒಂದು 5-6 ಬೆಳ್ಳುಳ್ಳಿ ತೊಗೊಂಡ್ಮೇಲೆ ನೋಡ್ರಿ ಆ ಥರ ಬರುತ್ತೆ. ಆ ಥರ ಬಂದಮೇಲೆ ಎಲ್ಲನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಏನು ಮಾಡಿರಿ, ಟಮಾಟಿ ಹಾಕ್ರಿ. ಒಂದೆರಡು ಟಮಾಟಿ ಕಟ್ ಮಾಡ್ಕೊರಿ. ಟಮಾಟಿ ಹಾಕ್ರಿ. ಬ್ಯಾಚುಲರ್ ಸ್ಟೈಲ್ ರೀಪ ಇದು. ಒಟ್ಟು ಫ್ಯಾಮ್ಲಿ ಹೆಣ್ಮಕ್ಳಾದ್ರೆ ಬೇರೆ ಥರ ಮಾಡ್ತಾರೆ. ಇದು ಬ್ಯಾಚುಲರ್ ಸ್ಟೈಲ್ ಲೆಗ್ ಪೀಸ್ ಬಿರಿಯಾನಿ ಇದು. ಆಮೇಲೆ ನೋಡ್ರಿ, ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿವಿ. 1-2 ಚಿಟಿಕೆ ಅರಿಶಿಣ ಪುಡಿ ಹಾಕ್ಕೊಂಡಿವಿ.
ನೋಡ್ರಿ ಇದು ಲೆಗ್ ಪೀಸ್. ಇವು 4 ಲೆಗ್ ಪೀಸಿಗೆ 4 ರಿಯಾಲ್. 4 ರಿಯಾಲ್ ಅಂತಂದ್ರೆ 23 ರೂಪಾಯಿ ಅನ್ಕೊಡ್ರಿ. 1 ರಿಯಾಲಿಗೆ 23 ರೂಪಾಯಿ. 23 × 4 ಮಾಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ಅಮೌಂಟ್ ಕೊಟ್ಟು ತೊಗೊಂಬಂದೀವಿ. ಆಮೇಲೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಸೌದಿ ಒಳಗೆ ನೋಡ್ರಿ ಊಟದ ಖರ್ಚು ಭಾಳ ಬರಲ್ಲ. ಅಷ್ಟಕ್ಕಷ್ಟೇ ನಾವು ಯಾವ ಥರ ಊಟ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ರಿ ಈಗ ಒಂದು 2 ಸ್ಪೂನ್ ಮೊಸರು ಹಾಕ್ಕೊಂಡಿವ್ರಿ ಅದರೊಳಗೆ. ಅಂದ್ರೆ 4 ಲೆಗ್ ಪೀಸಿನ ಪ್ಯಾಕೆಟ್ ಬರೋಂಗಿಲ್ಲ ರೀ, ಅದು 8 ಲೆಗ್ ಪೀಸಿನ ಪ್ಯಾಕೆಟ್ ಬರ್ತೈತಿ. ನಾವು ಅದನ್ನು 2 ಟೈಮ್ ಮಾಡ್ಕೊಂಡಿದ್ವಿ. ಯಾಕಪ್ಪ ಅಂತಂದ್ರೆ ನಾವು ಇರೋದು 2 ಜನ. ಸೊ ಹಂಗಾಗಿ ನಾವು 4 ಲೆಗ್ ಪೀಸ್ 1 ಟೈಮು, 4 ಲೆಗ್ ಪೀಸ್ 1 ಟೈಮು ಮಾಡ್ಕೊಂಡಿದ್ವಿ 2 ಟೈಮು. ಆಮೇಲೆ ಇಲ್ಲಿ ಎಲ್ಲ ಥರದ್ದು ಚಿಕನ್ ಸಿಗ್ತೈತೆ ರೀ. ವಿಂಗ್ಸ್ ಆಗಿರ್ಬೋದು, ನಮಗೆ ಲೆಗ್ ಪೀಸ್ ಆಗಿರ್ಬೋದು, ಎಲ್ಲ ಥರದ್ದು ಚಿಕನ್ನು ಇಲ್ಲಿ ಸಿಗ್ತೈತಿ. ನಾವು ಅಷ್ಟೇ ಹುಡುಕ್ಬೇಕಾಗತ್ತೆ. ಒಂದು ಸ್ವಲ್ಪ ಅಂಗಡಿ ಸಿಗೋ ಮಟ್ಟ ಅಷ್ಟೇ ಕಷ್ಟ. ನಾವು ಹೊಸ್ದಾಗಿ ಬಂದಮೇಲೆ ಅಂಗಡಿ ನಮಗೆ ಗೊತ್ತಿರಲಿಲ್ಲ ಎಲ್ಲದಾವು ಏನು ಎಂತ ಅಂತ. ನಾವು ಇಲ್ಲೇ ಇರೋರಿಗೆ ಎಲ್ಲ ಕೇಳಿದಾಗ ಅವರೆಲ್ಲ ಹೇಳಿದರು. ಹೇಳಿದ್ಮೇಲೆ ನಾವು ಅಲ್ಲಿ ಹೋಗಿ ತೊಗೊಂಬಂದ್ವಿ. ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಕರ್ನಾಟಕದಾಗ ಸಿಗುವಂಥ ಆಟೋ ಪಾಟೋ ಅಂತ ಏನು ಸಿಗೋಂಗಿಲ್ಲ. ಇಲ್ಲಿ ಕಾರ್ ಸಿಗ್ತಾವೆ. ಕಾರು ಚಲೋ ಕಾರ್ಗಳು, ಚಲೋ ಕಾರ್ ಸಿಗ್ತಾವೆ. ಎಂಥವಪ್ಪ ಅಂತಂದ್ರೆ ನೋಡ್ರಿ ಈಗ ಹುಂಡೈ ಒಳಗೆ ಎಲೆಂಟ್ರಾ ಆಗಿರ್ಬೋದು, ಹುಂಡೈ ಸಿಯಾಜ್ ಆಗಿರ್ಬೋದು, ಆ ಥರ ಗಾಡಿ ಸಿಗ್ತಾವೆ ನೋಡ್ರಿ. ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಅಮೌಂಟು ಜಾಸ್ತಿ ಕೊಡೋದಿರಲ್ಲ. ನಾವು 2 ಜನ ಹೋದ್ರೆ ಒಬ್ಬರಿಗೆ 4 ರಿಯಾಲು, ಇನ್ನೊಬ್ರಿಗೆ 4 ರಿಯಾಲ್ ಬರುತ್ತೆ. 8 ರಿಯಾಲ್ನಾಗ ಒಂದು 4 ಕಿಲೋಮೀಟ್ರ್ ಹೋಗಿ ಬರ್ಬೋದು ನಾವು. ಆಮೇಲೆ ಆ ಥರ ಕಾಸ್ಟ್ಲಿ ಲೈಫ್ ಇಲ್ಲ ರೀ ಇಲ್ಲಿ. ಕಾಸ್ಟ್ಲಿ ಏನಿಲ್ಲ, ಎಲ್ಲನೂ ನಮ್ಮ ಇಂಡಿಯಾದಾಗಿಂತ ಒಂದು 20-30 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಬಿಕಾಸ್ ಅವರು ಎಕ್ಸ್ಪೋರ್ಟ್ ಮಾಡ್ಕೊಂಡು ಇಲ್ಲಿ ತರಿಸ್ತಾರೆ ಅನಿಸುತ್ತೆ. ಆಮೇಲೆ ಇಲ್ಲಿ ನಮ್ಮ ಇಂಡಿಯಾದ ಥರ ಕನ್ನಡದಲ್ಲಾಗಿರಲಿ ಇಂಗ್ಲೀಷ್ನಲ್ಲಾಗಿರಲಿ ಹೆಸರು ಇರ್ತಾವೆ. ಆಮೇಲೆ ಕನ್ನಡದಾಗ ಇರಲ್ಲ, ಇಂಗ್ಲೀಷ್ನಾಗ ಇರ್ತೈತಿ. ಆಮೇಲೆ ನಮ್ಮದು ಅವ್ರ ಲ್ಯಾಂಗ್ವೇಜಲ್ಲಿ ಇರ್ತೈತಿ, ಅರಬಿಕ್ ಲ್ಯಾಂಗ್ವೇಜ್ನಾಗ ಒಂದು, ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ನಾಗ ಇರ್ತೈತಿ. ನೋಡ್ರಿ ಇವಾಗ ಗರಂ ಮಸಾಲ ಹಾಕ್ಕೊಂಡ್ಮೇಲೆ ಈ ಥರ ಬಂತು ನೋಡ್ರಿ. ನಾ ಏನು ವರ್ಕ್ ಮಾಡ್ತೇನೆ ಅಂತೇಳಿ ನಾನು ನಿಮಗೆ ಹೇಳಿದೆ. ನರ್ಸಿಂಗ್ ಪ್ರೊಫೆಷನ್ನ, ನಮ್ಮದು ಪ್ರೊಫೆಷನ್ ನರ್ಸು. ಬಂದು 2 ಮಂತ್ಸ್ ಆಯಿತು ಇಲ್ಲಿಗೆ ಬಂದು ಇವಾಗ ನಾನು. ಆಮೇಲೆ ಇಲ್ಲಿ ಕ್ಲೈಮೇಟ್ ವೆದರ್ ಹೆಂಗಪ್ಪ ಅಂತಂದ್ರೆ ನೋಡ್ರಿ, ವೆದರ್ ಥಂಡಿ ಒಳಗೆ ಥಂಡಿ ಜಾಸ್ತಿ, ಮಳೆ ಜಾಸ್ತಿ, ಚಳಿನೂ ಜಾಸ್ತಿ, ಎಲ್ಲನೂ ಜಾಸ್ತಿನೇ ಇರುತ್ತೆ ಇಲ್ಲಿ. ಇವಾಗ ನೋಡ್ರಿ ಅಕ್ಕಿನ ನಾವು 1.5 ಗ್ಲಾಸ್ ಅಕ್ಕಿ ತೊಗೊಂಡಿವ್ರಿಪ್ಪ. 1.5 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನಾವು 3 ಗ್ಲಾಸ್ ನೀರು ಹಾಕ್ಬೇಕಾಗತ್ತೆ. ಅಂದ್ರೆ ಅದ್ರ ಡಬಲ್ ನೀರು ಹಾಕ್ಬೇಕಾಗತ್ತೆ ನೋಡ್ರಿ. ಈಗ ಅದು ಟಮಾಟಿ ಅದೆಲ್ಲ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರ ಪುಡಿ, ಈರುಳ್ಳಿ ಅದೆಲ್ಲ ಹಾಕ್ಕೊಂಡ್ಮೇಲೆ ಅದು ಒಂದು ಸ್ವಲ್ಪ ಕುದಿ ಬಂದಮೇಲೆ ನೋಡ್ರಿ 3 ಗ್ಲಾಸ್ ನೀರು ಹಾಕ್ಕೊಂಡಿವಿ. ಯಾಕಂದ್ರೆ 1.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡಾಗತ್ತೀವಿ ನೋಡ್ರಿ. ಅದು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ರಿ, ಆಮೇಲೆ ಕುದಿತೈತಿ. ಕುದಿ ಬಂದಮೇಲೆ ಏನು ಮಾಡಬೇಕಪ್ಪ, ಅಕ್ಕಿ ಹಾಕ್ಕೋಬೇಕಾಗತ್ತೆ ನೋಡ್ರಿ. ಈ ಥರ ಆಗುತ್ತೆ. ಆ ರುಚಿ ನೋಡ್ಕೊಡ್ರಿ, ಉಪ್ಪು ಖಾರ ಅದೆಲ್ಲ ಹೆಂಗೈತಿ ಕರೆಕ್ಟಾಗಿ ನೋಡ್ಕೊಡ್ರಿ. ಇದ್ರಾಗ ನೋಡ್ಕೊಂಡ್ಮೇಲೆ ಏನು ಮಾಡಿರಿ, ನೀವು ಅಕ್ಕಿ ಹಾಕ್ಕೊಂಬಿಡ್ರಿ. ಅದಕ್ಕೆ ಅಕ್ಕಿ ನೋಡ್ರಿ ತೊಳೆದು ಇಟ್ಕೊಂಡಿದ್ವಿ. ಅಕ್ಕಿ ಹೇಳ್ಬೋದು ನೀವು, ಅಕ್ಕಿನೂ ಇಂಡಿಯಾದ ಥರನ ಅಕ್ಕಿನೂ ಸಿಗ್ತಾವಿಲ್ಲಿ. ಇಂಡಿಯಾದಾಗ ಯಾವ ಅಕ್ಕಿ ತಿಂತೀವಿ, ಸೋನಾ ಮಸೂರಿ, ಬಾಸ್ಮತಿ ಎಲ್ಲ ಅಕ್ಕಿನೂ ಇಲ್ಲಿ ಸಿಗ್ತಾವೆ. ಆಮೇಲೆ ಇಲ್ಲಿ ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ. ಬರೀ ನಾನ್ ವೆಜ್ ಎಷ್ಟು ತಿಂತಾರೆ ಆ ಥರ ಏನಿಲ್ಲ, ಎಲ್ಲ ಥರದ ಫುಡ್ಡು ಇಲ್ಲಿ ಸಿಗ್ತಾವೆ. ಆಮೇಲೆ ಹೋಟೆಲ್ಸೂ ಅದಾವು. ಕೇರಳ ಸ್ಟೈಲ್ ಹೋಟೆಲ್ಲು, ಆಂಧ್ರ ಸ್ಟೈಲ್ ಹೋಟೆಲ್ಲು, ಕರ್ನಾಟಕ ಸ್ಟೈಲ್ ಹೋಟೆಲ್ಲು, ಎಲ್ಲ ಥರದ್ದು ಹೋಟೆಲ್ಸೂ ಅದಾವು ನೋಡ್ರಿ. ಇವಾಗ ಅಕ್ಕಿ ಹಾಕ್ಕೊಂಡಿವಿ, ನೋಡ್ತಾ ಇರ್ಬೋದು ನೀವು. ಅಕ್ಕಿ ಹಾಕ್ಕೊಂಡೀವಿ. ಅಕ್ಕಿ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಕುಕ್ಕರ್ನ ಕ್ಲೋಸ್ ಮಾಡಿ ಇಡ್ತೇವೆ ನೋಡ್ರಿ. ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಟಿವಿ. ಇವಾಗ ನಾವು 3 ಸೀಟಿ ಹೊಡಿಸ್ಬೇಕಾಗುತ್ತೆ. ಅದನ್ನು 3ರಿಂದ 4 ಸೀಟಿ ಹೊಡಿಸ್ರಿ, ಮುಗಿತೆ ನಿಮ್ಮ ಬಿರಿಯಾನಿ ರೆಡಿ ಆಗಿರುತ್ತೆ ಅಷ್ಟೇ ನೋಡ್ರಿ. ಯಾವ ಥರ ಬಂದೈತಿ ಅಂದ್ರೆ ಸೂಪರಾಗಿ ಕಾಣತೈತಿ. ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿತ್ತು. ಇದ್ರ ಜೊತೆ ಒಂಚೂರು ಮೊಸರು ಬಜ್ಜಿ ಮಾಡ್ಕೊಂಬಿಟ್ರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ನೋಡ್ರಿ.
ನಿಮಗೆ ಯಾರಿಗಾದರೂ ನರ್ಸ್ ಆಗಿ ಸೌದಿಯಲ್ಲಿ ವರ್ಕ್ ಮಾಡ್ಬೇಕನ್ನೋ ಆಸೆ ಇದ್ದರೆ ಕಾಮೆಂಟ್ ಮಾಡಿರಿ, ಅಥವಾ ಯಾರಾದರೂ ನರ್ಸಿಂಗ್ ಕಲ್ತವ್ರು ಇದ್ದರೆ ಈ ವಿಡಿಯೋನ ಶೇರ್ ಮಾಡಿರಿ. ಯಾವ ಥರ ಊಟ ಮಾಡ್ತೀವಿ ಏನು ನಮ್ಮ ಲೈಫ್ ಸ್ಟೈಲ್ನ ವಿಡಿಯೋ ಮಾಡೋಕ್ಕೆ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನು ಯಾರಾದರೂ ನರ್ಸಿಂಗ್ ಕಲ್ತವ್ರು ಯಾರಾದರೂ ಇದ್ದರೆ ಅವ್ರಿಗೆ ಸೌದಿಯಲ್ಲಿ ಬಂದು ವರ್ಕ್ ಮಾಡ್ಬೇಕಪ್ಪ ಅಂತಂದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಬಿರಿಯಾನಿ ಅಂತೂ ಚೆನ್ನಾಗಿ ಬಂದಿತ್ತು ನೋಡಿರಿ, ಲೆಗ್ ಪೀಸ್ ಎಲ್ಲ ಚೆನ್ನಾಗಿ ಕುದ್ದಿದ್ದಾವೆ. ಅಷ್ಟೇ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.